ಇರಾನ್ ಯುದ್ಧ ಅರಬ್ ದೇಶಗಳೆಲ್ಲ ಧಗಧಗ ಇಡೀ ಜಗತ್ತನ್ನೇ ಕಾಡ್ತಾ ಇದೆ ತೈಲ ಬೆಲೆಯ ಏರಿಕೆಯ ಭೀತಿ. ಇರಾನ್ ಯುದ್ಧ ಈಗಾಗಲೇ ಆಗ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ನ ನಡುವೆ ಅರಬ್ ದೇಶಗಳೆಲ್ಲ ಧಗಧಗ ಅಂತ ಉರಿತಾ ಇದೆ. ಇಡೀ ಜಗತ್ತನ್ನೇ ಕಾಡ್ತಾ ಇದೆ ಈಗ ತೈಲ ಬೆಲೆ ಏರಿಕೆಯ ಭೀತಿ. ಬ್ಯಾರೆಲ್ ತೈಲದ ಬೆಲೆ $110ರಿಂದ $111ಗೆ ಏರಿಕೆ ಆಗಿದೆ. ತೈಲ ಬೆಲೆ ನಿಯಂತ್ರಣಕ್ಕೆ G7 ದೇಶಗಳ ತೀರ್ಮಾನ. G7 ಒಕ್ಕೂಟದಿಂದ ಎಮರ್ಜೆನ್ಸಿ ತೈಲ ಸಂಗ್ರಹ ರಿಲೀಸ್. 30ರಿಂದ 40 ಕೋಟಿ ಬ್ಯಾರೆಲ್ ತೈಲ ರಿಲೀಸ್ಗೆ ನಿರ್ಧಾರವನ್ನು ಈಗಾಗಲೇ ಒಕ್ಕೂಟ ಮಾಡ್ತಾ ಇದೆ. ಎಮರ್ಜೆನ್ಸಿ ತೈಲ ಸಂಗ್ರಹದಿಂದ ಬಿಡುಗಡೆಗೆ ಈಗಾಗಲೇ ತೀರ್ಮಾನವನ್ನ ನಡೆಸಲಾಗಿದೆ. ನಿರ್ಧಾರಕ್ಕೆ ಬಂದಿದ್ದಾರೆ. G7 ನಿರ್ಧಾರ ಘೋಷಣೆಯ ಬೆನ್ನಲ್ಲೇ ತೈಲ ಬೆಲೆ ಕೊಂಚ ಇಳಿಕೆ ನೋಡಿ. ಬ್ಯಾರೆಲ್ ತೈಲದ ಬೆಲೆ $103ರಿಂದ $110ಗೆ ಇಳಿಕೆ ಆಗಿದೆ. ಫಸ್ಟ್ ಏನಾಗಿತ್ತು, ಜಾಸ್ತಿ ಇತ್ತು. ಯಾವಾಗ ಇವರು ಸಭೆ ಮಾಡಿ ಆನಂತರವಾಗಿ ತೀರ್ಮಾನ ಅಥವಾ ನಿರ್ಧಾರವನ್ನ ಮಾಡ್ತಾರೋ. ಫಸ್ಟ್ ಎಷ್ಟಿತ್ತು, $110ರಿಂದ $115ಗೆ ಏರಿಕೆ ಆಯಿತು. ಯಾಕೆ? ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಪರಿಣಾಮವಾಗಿ ಇಡೀ ಜಗತ್ತನ್ನೇ ಇದು ಕಾಡ್ತಾ ಇದೆ. ಯಾಕಂದ್ರೆ ಆ ಭಾಗದಿಂದಲೇ ಹೆಚ್ಚು ತೈಲ ಈ ಕಡೆಗೆ ಬರೋದು. ಅದರಲ್ಲೂ ಕೂಡ ಹೆಚ್ಚಾಗಿ ತೈಲ ಎಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ಅಂದರೆ ಅಮೆರಿಕ ಫಸ್ಟು ಪ್ಲೇಸಲ್ಲಿದೆ, ಚೀನಾ ಸೆಕೆಂಡ್, 3ನೇ ಪ್ಲೇಸಲ್ಲಿ ಭಾರತ ಇದೆ. ಜಾಸ್ತಿ ಸಪ್ಲೈ ಆಗುವಂತಹ ಸ್ಥಾನವನ್ನು ಕೂಡ ನೋಡೋದಾದರೆ ಭಾರತ 3ನೇ ಸ್ಥಾನದಲ್ಲಿದೆ. ಅದರಲ್ಲೂ ಕೂಡ ಸಮುದ್ರ ಮಾರ್ಗ ಯಾವುದು, ಹರ್ಮುಜ್ ಜಲಸಂಧಿಯ ಮೂಲಕವಾಗೇ ಬರಬೇಕು, ಆ ಕಡೆಯಿಂದಲೇ ಬರಬೇಕು ಅದು. ಸೊ ಅದನ್ನು ಕೂಡ ಒಂದಷ್ಟು ದಿನ ಬ್ಲಾಕ್ ಮಾಡಿದ್ರು. ಆನಂತರವಾಗಿ ಈಗ ಬೇರೆ ಬೇರೆ ದೇಶಗಳಿಗೆ ಅದನ್ನು ಮುಕ್ತವನ್ನಾಗಿ ಮಾಡಿದ್ದಾರೆ. ಬಟ್ ಇದರ ಪರಿಣಾಮ ಏನಾಗಿದೆ, ಈಗ ತೈಲ ಆ ಕಡೆಯಿಂದಲೇ ಬರ್ತಾ ಇದ್ದಿದ್ರಿಂದಾಗಿ ಸೊ ಬಹಳಷ್ಟು ದೇಶಗಳಿಗೂ ಕೂಡ ಇದರ ಹೊಡೆತ ಬಿದ್ದಿದೆ. ಯಾವ ರೀತಿಯಾಗಿ? ಬ್ಯಾರೆಲ್ ತೈಲದ ಬೆಲೆ $110ರಿಂದ $115ಗೆ ಏರಿಕೆ ಆಯಿತು. ಆನಂತರ G7 ಒಕ್ಕೂಟದಿಂದ ಎಮರ್ಜೆನ್ಸಿ ತೈಲ ಸಂಗ್ರಹ ರಿಲೀಸ್ ಮಾಡಲಾಯಿತು. 30ರಿಂದ 40 ಕೋಟಿ ಬ್ಯಾರೆಲ್ ತೈಲ ರಿಲೀಸ್ಗೆ ನಿರ್ಧಾರವನ್ನು ಮಾಡ್ತಾರೆ. ಎಮರ್ಜೆನ್ಸಿ ತೈಲ ಸಂಗ್ರಹದಿಂದಾಗಿ ಬಿಡುಗಡೆಗೆ ತೀರ್ಮಾನವನ್ನ ಮಾಡ್ತಾರೆ. ಆನಂತರವಾಗಿ ನಿರ್ಧಾರ ಘೋಷಣೆಯ ಬೆನ್ನಲ್ಲೇ ಯಾವಾಗ ನಿರ್ಧಾರ ಮಾಡಿ ತೀರ್ಮಾನವನ್ನ ಮಾಡಿ ಘೋಷಣೆಯನ್ನ ಮಾಡ್ತಾರೋ ಸೊ ಅದಾದ ಮೇಲೆ ತೈಲ ಬೆಲೆ ಕೊಂಚ ಇಳಿಕೆ ಆಗುತ್ತೆ. ಕೊಂಚ ಇಳಿಕೆ ಅಂದ್ರೆ ಎಷ್ಟು? ಬ್ಯಾರೆಲ್ ತೈಲದ ಬೆಲೆ 110 ಇತ್ತಲ್ವಾ, 110ರಿಂದ 103ಕ್ಕೆ, 110ರಿಂದ 115 ಇತ್ತು ಪ್ರಾರಂಭದಲ್ಲಿ, 103ರಿಂದ $110ಗೆ ಈಗ ಇಳಿಕೆ ಆಗಿದೆ. ಅಂದ್ರೆ ಇಡೀ ಜಗತ್ತೇ ಈ ಯುದ್ಧದ ಪರಿಣಾಮವನ್ನ ಅನುಭವಿಸ್ತದೆ. ಎಫೆಕ್ಟ್ ಬರೀ ಇವೆರಡೂ ದೇಶಗಳಿಗೆ ಮಾತ್ರ ಆಗ್ತಲ್ಲ. ಯಾಕಂದ್ರೆ ಆಮದು ರಫ್ತು ಅಂತ ನಾವು ಮಾಡ್ತೀವಿ, ಬೇರೆ ಬೇರೆ ದೇಶಗಳ ಜೊತೆಗೆ ನಾವು ವ್ಯಾಪಾರ ವಹಿವಾಟು ಸಂಬಂಧವನ್ನ ಹೊಂದಿರ್ತೇವೆ. ಆ ಒಂದು ಕಾರಣವಾಗಿ ಇಲ್ಲಿನ ವಸ್ತುಗಳು ಅಲ್ಲಿ ಹೋಗುತ್ತೆ. ಅದು ಕೂಡ ನೋಡಿ, ಮೊನ್ನೆ ಅಷ್ಟೇ ಮೊಟ್ಟೆ ಕೂಡ ಬಹಳಷ್ಟು ಈ ಕಡೆಯಿಂದ ಹೋಗ್ಬೇಕಾಗಿತ್ತಲ್ಲ, ಅದು ಕೂಡ ಸ್ಥಗಿತ ಆಯ್ತು. ಲಕ್ಷಾಂತರ ಮೌಲ್ಯದ, ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಕೂಡ ಏನಾಗುತ್ತೆ, ನಾಶ ಆಗುತ್ತೆ. ಸೊ ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಕುಂಠಿತವಾಗುತ್ತೆ. ಅವಾಗ ಏನಾಗುತ್ತೆ, ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ಏನು ತೈಲ ಉತ್ಪಾದನೆ ಜಾಸ್ತಿ ಇರೋದ್ರಿಂದಾಗಿ ಆ ಭಾಗದಿಂದ ಈ ಭಾಗಕ್ಕೆ ನಾವು ತರಿಸ್ಕೊಳ್ತಾ ಇದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಇದು ಉದ್ವಿಗ್ನ ಸ್ಥಿತಿಯನ್ನ ಪಡ್ಕೊಳ್ತಾ ಇರುವಂತಹ ಕಾರಣವಾಗಿ ದಿನದಿಂದ ದಿನಕ್ಕೆ ಅಂದ್ರೆ ನಿಲ್ಲುವಂತಹ ಲಕ್ಷಣಗಳು ಇಲ್ಲದೆ ಇರುವಂತಹ ಕಾರಣವಾಗಿ ಏನಾಗುತ್ತೆ, ನಾವು ಬೇರೆ ದೇಶದ ಮೊರೆ ಹೋದ್ರೆ ತೈಲ ಬಟ್ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಅದರ ಉತ್ಪಾದನೆ ಕಡಿಮೆ ಇದ್ದು ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತಂದ್ರೆ ಅದರ ಆಟೋಮೆಟಿಕ್ಲಿ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಈಗ ಎಮರ್ಜೆನ್ಸಿ ಅನ್ನುವಂತಹ ಕಾರಣಕ್ಕೋಸ್ಕರ ಏನಾಗಿದೆ, ಶೃಂಗಸಭೆಯನ್ನ ಮಾಡಿದಂತಹ ನಂತರವಾಗಿ G7 ನಿರ್ಧಾರ ಅಥವಾ ಘೋಷಣೆಯ ಬೆನ್ನಲ್ಲೇ ತೈಲ ಬೆಲೆ ಕೊಂಚ ಇಳಿಕೆ ಆಗಿದೆ. ಎಸ್, ಮುಂದಿನ ದಿನಗಳಲ್ಲಿ ಇದು ಎಷ್ಟು ದಿನದವರೆಗೆ ಈ ರೀತಿಯಾಗಿ ಇಳಿಕೆ ಆಗಿರುತ್ತೆ ನೋಡ್ಬೇಕು. ಮುಂದೆ ಹಾಗಾದ್ರೆ ಜಾಸ್ತಿ ಆಗಲ್ವಾ, ಗೊತ್ತಿಲ್ಲ. ಮುಂದೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ.